ನಮ್ಮ ಮೂಡಿಗೆರೆಯ ಜೂನಿಯರ್ ಬೈರ ಅಂದರೆ ಇವಾಗ ಏಕಲವ್ಯ ಇವನು ಎಲ್ಲಿ ಸೆರೆಯಾಗಿದ್ದು, ಹಾಗೆ ಎಲ್ಲಿ ಯಾವ ಕ್ಯಾಂಪಲ್ಲಿ ಪಳಗಿದ್ದು, ಇದರ ಮಾವುತರು ಯಾರು, ಇದನ್ನ ಪಳಗಿಸ್ತವ್ರು ಯಾರು, ಹಾಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಅದ್ರ ಬಗ್ಗೆ ಮಾತಾಡೋಣ. ಇವನು 2023 ಡಿಸೆಂಬರ್ 12ನೇ ತಾರೀಕು ಮೂಡಿಗೆರೆಯಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡ್ದ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾರೆ. ಹಾಗೆ ಇದನ್ನು ಮತ್ತಿಗೂಡು ಕ್ರಾಲಲ್ಲಿ ಹಾಕಿ ಪಳಗಿಸ್ತಾರೆ. ಇದನ್ನ ಪಳಗಿಸ್ತವರು ಹಿದಾಯತ್ ಮಾವುತರು ಹಾಗೆ ರವಿ ಅಂತ ಕಾವಾಡಿ ಇರ್ತಾರೆ. ಇವರಿಬ್ಬರು ಸಹ 2 ತಿಂಗಳುಗಳ ಕಾಲ ಪಳಗಿಸ್ತಾರೆ. ರವಿಯವರು ಕೆಲವು ಕಾರಣಗಳಿಂದ ಅವ್ರ ಪರ್ಸ್ನಲ್ ರೀಸನ್ಸಿಂದ ಆನೆ ಬಿಡ್ತಾರೆ, ಅವ್ರು ಮಾಡೋಕ್ಕಾಗಲ್ಲ. ಅದಾದ ನಂತರ ಈ ಆಫರ್ ಬಂದು ಕಾವಾಡಿಯಾಗಿ ನಮ್ಮ ಈಗಿರೋ ದೇವೇಂದ್ರ ಅನಿಲಿ ಶಿವು ಅಂತಿದ್ದಾರೆ, ಅವ್ರಿಗೆ ಬರುತ್ತೆ. ಅವರು ಕೆಲವು ರೀಸನ್ಗಳಿಂದ ಅವರು ಮಾಡೋಕ್ಕಾಗಲ್ಲ. ಆವಾಗ ಬಂದಿದ್ದು ನಮ್ಮ ಗೋಪಾಲ ಸ್ವಾಮಿಲಿದ್ದಂಥ ಸೃಜನ್ ಅವರು ಮಾಸ್ತಿ ಅಂತ ಒಂದು ಆನೆ ಇದೆ ನಮ್ಮ ದೊಡ್ಡರ್ವೆ ಕ್ಯಾಂಪಲ್ಲಿ. ಆ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಅವ್ರಿಗೆ ಆಫರ್ ಬಂದಾಗ ಸೃಜನ್ ಅವರು ಬಂದು ಅವರು ಮಾವುತ್ರೇ. ಸೃಜನ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ಯಶಸ್ವಿಯಾಗಿ ಗೋಪಾಲ ಸ್ವಾಮಿ ಆನೆಯಲ್ಲಿ ಮಾವುತರಾಗಿದ್ದರು. 2021ನೇ ದಸರಾ ಶ್ರೀರಂಗಪಟ್ಟಣ ದಸರಲ್ಲಿ ಕೂಡ ಅಂಬಾರಿ ಹೊರಿಸಿದ್ರು. ಹಾಗೆ ಸುಮಾರು ವರ್ಷ ದಸರಲ್ಲಿ ಕೂಡ ಬಂದಿದ್ದರು. ಆವಾಗ ತಾನೇ ಅದು ಗೋಪಾಲ ಸ್ವಾಮಿ ಆನೆ ತೀರೋಗಿರುತ್ತೆ. ಅಯ್ಯಪ್ಪನ ಕಾಡಾನೆಯಿಂದ ಟೆರಿಟರಿ ಫೈಟ್ ಆಗಿ ಅದು ಕೂಡ ಮೃತಪಟ್ಟಿರುತ್ತೆ. ಇವರು ಮಾಸ್ತಿ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆ ಆಫರ್ ಬಂದಾಗ ಇವರು ಕೂಡ ಮಾವುತ್ರೆ, ಹಿದಾಯತ್ತು ಮಾವುತ್ರೆ. ಇವರಿಬ್ಬರು ಸೇರಿಸಿ ಏಕಲವ್ಯನ ಚೆನ್ನಾಗಿ ಪಳಗಿಸಿ ಕ್ರಾಲಿಂದ ಕೂಡ ಆಚೆ ತೆಗಿತಾರೆ. ಅದು ಕ್ರಾಲಿಂದ ಆಚೆ ತೆಗೆದು ಕೇವಲ 1 ವರ್ಷದಲ್ಲಿ ದಸರಾ ಕೂಡ ಬರುತ್ತೆ ಏಕಲವ್ಯ. ಇದ್ರದ್ದು ಪೂರ್ತಿ ಕ್ರೆಡಿಟ್ ಬಂದು ಹಿದಾಯತ್ ಹಾಗೂ ಸೃಜನ್ಗೆ ಸೇರುತ್ತೆ. ಚೆನ್ನಾಗಿ ಪಳಿಸಿ ದಸರಾ ಕೂಡ ಕರ್ಕೊಂಬರ್ತಾರೆ. ಹಾಗೆ ದಸರಾಗೆ ಬಂದಂಥ ಆನೆಗಳು ಏನು ಮೇನ್ ದಿನ ದಸರಾ ನಡೆಯುತ್ತೆ, ಅವತ್ತೊಂದು ದಿನ ಹೊಸ ಆನೆಗಳನ್ನ ಯಾವುದೂ ಲೈನಿಗೆ ಕರ್ಕೋಗಲ್ಲ. ಅಂದರೆ ನಮ್ಮ ಅರಮನೆಯಿಂದ ಬನ್ನಿ ಮಂಟಪ ತನಕ ಕರ್ಕೋಗಲ್ಲ. ಏಕಲವ್ಯನ ಬಂದಿದ್ದು ಮೊದಲನೇ ವರ್ಷವೇ ಪ್ರೊಸೆಷನಲ್ಲಿ ಕರ್ಕೋಗ್ತಾರೆ. ಹಾಗೆ ಯಶಸ್ವಿಯಾಗಿ ಭಾಗವಹಿಸ್ತಾನೆ ನಮ್ಮ ಏಕಲವ್ಯ. ನಮ್ಮ ಡಾಕ್ಟ್ರುಗಳಾಗಿರ್ಬೋದು, ಆಮೇಲೆ ನಮ್ಮ ಅಧಿಕಾರಿಗಳು ಅದ್ರ ಮೇಲೆ ನಂಬಿಕೆ ಇಟ್ಟು, ನಮ್ಮ ಮಾವುತ್ರ ಮೇಲೆ ನಂಬಿಕೆ ಇಟ್ಟು ಕರ್ಕೊಂಡೋಗಿ ಯಶಸ್ವಿಯಾಗಿ ದಸರಾ ಕೂಡ ಮಾಡಿಕೊಡ್ತಾನೆ. ಹಾಗೆ ಅದ್ರದ್ದು ವಿಶೇಷತೆ ಏನಂದರೆ ಅದ್ರ ಕಿವಿ ಹಿಂದ್ಗಡೆ ಫೋಲ್ಡ್ ಆಗಿದೆ. ಹಾಗೆ ಅದ್ರ ಮುಖ ಲಕ್ಷಣ ಕೂಡ ತುಂಬ ಚೆನ್ನಾಗಿದೆ ಏಕಲವ್ಯಂದು. ಅದಾದಮೇಲೆ ನೆಕ್ಸ್ಟು ದಸರಾ ಎಲ್ಲ ಮುಗಿದ್ಮೇಲೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಏಕಲವ್ಯ ಕಾರ್ಯಾಚರಣೆಗಳು ಕೂಡ ಭಾಗವಹಿಸ್ತಾನೆ. ಮೊದಲನೇ ಕಾರ್ಯಾಚರಣೆ ನಮ್ಮ ಏಕಲವ್ಯ ಭಾಗವಹಿಸಿದ್ದು ಸಕಲೇಶ್ಪುರ ಸೈಡು ರೇಡಿಯೋ ಕಾಲರ್ ಹಾಕ್ತಾರೆ ಬೀಟಮ್ಮ ಹಾಗೂ ಓಲ್ಡ್ ಬೆಲ್ಟ್ ಗ್ಯಾಂಗ್ಗೆ. ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾನೆ ಏಕಲವ್ಯ. ತುಂಬ ಚೆನ್ನಾಗಿ ಅಲ್ಲೂ ಕೂಡ ಭಾಗವಹಿಸಿದ ನಂತರ ನೆಕ್ಸ್ಟ್ ಕಾರ್ಯಾಚರಣೆ ಬಂದು ರಾಮನಗರ ಸೈಡ್ ನಡೆಯುತ್ತೆ. ದೇವೇಂದ್ರ ಆನೆಗೆ ನಮ್ಮ ಮಹೇಂದ್ರ ಹೋಗಿರುತ್ತೆ ಕ್ಯಾಪ್ಚರ್ಗೆ. ಅದಾದ ನಂತರ ಮಹೇಂದ್ರಂಗೆ ಮದ ಬಂದ ಕಾರಣ ನಮ್ಮ ಏಕಲವ್ಯನಿಗೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇಡೀ ಆನೆನೇ ಮಕ್ನ ತಕ್ಷ ಅಂತ ಆನೆ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ಏಕಲವ್ಯ. ಅದನ್ನು ಕಟ್ಟಿ ಎಳೆಯೋದ್ರಲ್ಲಿ ಯಶಸ್ವಿಯಾಗಿ ಏಕಲವ್ಯ ಮುನ್ನುಗ್ತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಅದರದ್ದು ಪ್ರಮುಖ ಕಾರ್ಯಾಚರಣೆ ಅಂದರೆ ಸಕಲೇಶ್ಪುರ ಅರೇಹಳ್ಳಿ ಆ ಸೈಡ್ ನಡೆದಂಥ ಕಾರ್ಯಾಚರಣೆಗಳು. ಅಲ್ಲಿ ವಿಕ್ರಾಂತ್ ಅಂತ ಕಾಡಾನೆ ಹಿಡಿತಾರೆ, ಹಾಗೂ ಇನ್ನೊಂದು ಛೋಟಾ ಭೀಮ್ ಅಂತ ಹಿಡಿತಾರೆ. ಇನ್ನೊಂದು ಮಕ್ನ ಆನೆ ವಜ್ರ ಅಂತ ಈಗ ಸಕ್ಕರೆಬೈಲಲ್ಲಿದೆ, ಅದು ಹಿಡಿತಾರೆ. ಕೆಲವೊಂದು ರೀಲೊಕೇಟ್ ಮಾಡಿದ್ರೆ ಕೆಲವೊಂದು ಕ್ಯಾಂಪ್ಗೆ ಹೋಯ್ತು. ಏಕಲವ್ಯನ ಪಾತ್ರ ಏನಿತ್ತು ಅಂದರೆ ವಿಕ್ರಾಂತ್ ಆನೆ ಕಾರ್ಯಾಚರಣೆಯಲ್ಲಿ ಡಾಟ್ ಆದಮೇಲೆ ಎಸ್ಟೇಟಿಂದ ಅದನ್ನ ಎಳ್ಕೊಂಬಂದು ಲಾರಿ ಹತ್ರ ಬಿಡಬೇಕು. ಅದನ್ನ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಡ್ತಾನೆ ನಮ್ಮ ಏಕಲವ್ಯ. ಅದು ನೋಡಿದಾಗ ಗಜೇಂದ್ರನೇ ನೆನಪಾಯಿತು ಅನ್ಬೋದು. ಅದ್ರ ಶಕ್ತಿಯಿಂದ ಎಳ್ದು ಅಂಥ ದೈತ್ಯ ಆನೆನ ಲಾರಿ ಹತ್ರ ತಂದು ಬಿಡ್ತಾನೆ. ಅದಾದ ನಂತರ ವಿಕ್ರಾಂತ್ನ ಕ್ರಾಲ್ಗೆ ಹಾಕೋಕ್ಕೆ ಸಕ್ಕರೆಬೈಲ್ ಕ್ಯಾಂಪ್ ಕೂಡ ಹೋಗ್ತಾನೆ ಏಕಲವ್ಯ. ಅಲ್ಲಿ ನಡೆದಿದ್ದ ಫೈಟು ಪ್ರತಿಯೊಬ್ಬರಿಗೂ ಅಭಿಮನ್ಯುನೇ ಒಂದು ಟೈಮು ಕಣ್ಮುಂದೆ ಪಾಸ್ ಆದಂಗೆ ಅನ್ನಿಸ್ತು. ಖಂಡಿತ ಅದಂತೂ ನಿಜ. ಅದ್ರ ಅಗ್ರೆಸಿವು ಹಾಗೂ ಅದು ಎಳೆಯೋ ಶಕ್ತಿ ಗಜೇಂದ್ರಂಗೆ ಹೋಲಿಸ್ಬೋದು. ಪ್ರತಿಯೊಂದು ಟಾಪ್ ಕ್ಲಾಸಾಗೆ ಮಾಡಿದ ಕೆಲಸ ಅನ್ಬೋದು. ಅದ್ರ ಕ್ರೆಡಿಟ್ ಬಂದು ನಮ್ಮ ಸೃಜನ್ ಹಾಗೂ ಏಕಲವ್ಯಂಗೆ ಸೇರಬೇಕು. ತುಂಬ ಚೆನ್ನಾಗಿ ಪಳಗಿಸಿ 1 ವರ್ಷದಲ್ಲಿ ದಸರಾ ಕೂಡ ತಂದು ಕಾರ್ಯಾಚರಣೆ ಕೂಡ ಮಾಡಿಕೊಟ್ಟು, ಅದರಲ್ಲೂ ಫಸ್ಟ್ನೇ ವರ್ಷ ಬಂದ ಆನೆಗಳನ್ನ ಕಾರ್ಯಾಚರಣೆಯಲ್ಲಿ ಮುಂದೆ ಬಿಡಲ್ಲ. ಆದರೆ ಹಿದಾಯತ್ ಹಾಗೂ ಸೃಜನ್ ಮೇಲಿರೋ ನಂಬಿಕೆ, ಆನೆ ಮೇಲಿರೋ ನಂಬಿಕೆ, ಅವರು ಕಾರ್ಯಾಚರಣೆಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಅದಾದ ನಂತರ ಇನ್ನೊಂದು ದೊಡ್ಡ ಕಾರ್ಯಾಚರಣೆ ಅಂದರೆ ಅದೇ ನಮ್ಮ ಶೃಂಗೇರಿ ಸೈಡು ಭಾರಿ ದೈತ್ಯ ಆನೆ, ಹೆಚ್ಚು ಕಮ್ಮಿ 6000 kg ಜಾಸ್ತಿ ಇದೆ ಆನೆ. ಆ ಕಾರ್ಯಾಚರಣೆ ಕೆರೆಕಟ್ಟೆ ಗ್ರಾಮ ಅನ್ನೋದರಲ್ಲಿ ಇಬ್ರಿಗೆ ಮರ್ಡರ್ ಮಾಡಿರುತ್ತೆ ಆನೆ. ಆ ಆನೆ ಕಾರ್ಯಾಚರಣೆಯಲ್ಲಿ ನಮ್ಮ ಏಕಲವ್ಯನೇ ಪ್ರಮುಖ ಪಾತ್ರ ವಹಿಸಿ ಆನೆನ ಎಳ್ಕೊಂಬಂದು ಪ್ರಶಾಂತ ಮತ್ತು ನಮ್ಮ ಏಕಲವ್ಯ 2 ಜೋಡಿ ಕಾರ್ಯಾಚರಣೆ ಅನ್ಬೋದು. ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಡ್ತಾನೆ ಏಕಲವ್ಯ. ಏಕಲವ್ಯನ ಕೆರಿಯರಲ್ಲಿ ಒಂದು ವಿಕ್ರಾಂತ್, ಇನ್ನೊಂದು ನಮ್ಮ ಕೆರೆಕಟ್ಟೆ ಗ್ರಾಮದಲ್ಲಿ ನಡೆದಂಥ ಕಾರ್ಯಾಚರಣೆಗಳು ಮೇಜರ್ ಕಾರ್ಯಾಚರಣೆ ಆಗಿರುತ್ತೆ. ಅದಾದ ನಂತರ ಈಗ ರೀಸೆಂಟಾಗಿ 1 ತಿಂಗಳಿಂದ ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ತುಂಬ ಬ್ಯುಸಿಯಾಗಿದ್ದಾನೆ ಏಕಲವ್ಯ.
ಮದ ಇದ್ದರೂ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾನೆ. ಮಾವುತ ಹಾಗೂ ಕಾವಡಿ ಮಾತನ್ನ ಕೇಳಿ. ಹಾಗೆ 2025ನೇ ದಸರಲ್ಲಿ ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದ್ದ. ಹಾಗೆ ಪಟ್ಟದಾನೆ ಕೂಡ ಪ್ರಮೋಷನ್ ಕೂಡ ಆಗಿತ್ತು. ಹಾಗೆ ಸೃಜನ್ ಅವ್ರ ಬಗ್ಗೆ ಕೇಳ್ತಾಯಿದ್ರು ಸುಮಾರು ಜನ. ಸೃಜನ್ ಅವರು ಇವಾಗ ಏಕಲವ್ಯ ಆನೆಯಲ್ಲಿಲ್ಲ, ಅವರು ಬೇರೆ ಆನೆಯಲ್ಲಿ ಮಾವುತರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಹೊಸ್ದಾಗಿ ಬಂದಿರೋ ಮಾವುತರ ಹೆಸರು ಪ್ರಸನ್ನ ಅಂತ ಇವಾಗ ನಮ್ಮ ಏಕಲವ್ಯ ಆನೆಗೆ. ಅವರು ಮೊದಲಿದ್ದಿದ್ದು ನಮ್ಮ ಮಹಾರಾಷ್ಟ್ರ ಭೀಮಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ವಿರಾಟ್ ಆನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಇವಾಗ ನಮ್ಮ ಏಕಲವ್ಯಲ್ಲಿ ಕಾವಾಡಿ ಆಗಿದ್ದಾರೆ. ಹಿದಾಯತ್ ಮಾವುತರಾದರೆ ಪ್ರಸನ್ನ ಅಂತ ಅವ್ರ ಕಾವಾಡಿ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಈಗ ನಮ್ಮ ಏಕಲವ್ಯನಿಗಂತೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ವಿಕ್ರಾಂತ್ ಕಾರ್ಯಾಚರಣೆ ಆದಮೇಲಂತೂ ಕೆಲವೊಬ್ಬರು ಅವನ ಅಗ್ರೆಸಿವ್ನೆಸ್ಗೆ ಫ್ಯಾನ್ಸ್ ಆಗಿರೋದು ಉಂಟು. ಹಾಗೆ ನಮ್ಮ ದಸರಾ ಸೈಡ್ ಬಂದರೆ ಅವನ ಲಕ್ಷಣ ಹಾಗೂ ಅವನ ದಂತ, ಅವನ ಹೈಟು, ಪರ್ಸ್ನಾಲಿಟಿಗೆ ಸುಮಾರು ಜನ ಫ್ಯಾನ್ಸ್ ಆಗಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಂತೂ ಒಂದು ಅಸೆಟ್ಟು ನಮ್ಮ ಏಕಲವ್ಯ. ಕೇವಲ 41 ವರ್ಷದ ಆನೆ, ಒಂದೊಳ್ಳೆ ಫ್ಯೂಚರ್ ಇದೆ. ನಮ್ಮ ಏಕಲವ್ಯ ಯಾವ ಥರ ಅಂದರೆ ಕಾರ್ಯಾಚರಣೆಗೆ ಹೋದರೆ ಒಂಥರ ಅಗ್ರೆಸಿವ್, ನೋಡಿದ್ರೆ ಅಭಿಮನ್ಯು ಥರ ಕಾಣಿಸುತ್ತೆ. ಹಗ್ಗ ಕಟ್ಟಿ ಎಳಿಬೇಕಾದ್ರೆ ನಮ್ಮ ಗಜೇಂದ್ರನ್ ಸ್ಪೀಡ್ ನೆನಪಾಗುತ್ತೆ ಏಕಲವ್ಯನ ನೋಡಿದ್ರೆ. ಒಂದೊಳ್ಳೆ ಆನೆ, ತುಂಬ ಜನ ಫ್ಯಾನ್ ಬೇಸ್ ಇರೋ ಅಂಥ ಆನೆ, ಮೂಡಿಗೆರೆಯಲ್ಲಿ ಹಿಡಿದಂಥ ಆನೆ. ಒಳ್ಳೆಯದಾಗಲಿ ಇದ್ರ ಫ್ಯೂಚರ್ಗೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವ ಆನೆ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು.